ಇಡ್ಲಿ ಇನ್ನೂ ಸಹ ಬಿಸಿ ಇದೆ. ಇನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಿತ್ತು ಅನ್ಸುತ್ತೆ. ಇನ್ನೊಂದ್ ಸಹ ಸುಟ್ಟಿದೆ. ಬಟ್ ನಂಗೆ ಬಿಸಿ ಬಿಸಿ ತಿಂದ್ರೇನೆ ಅದು ಒಂಥರ ಮಜಾ. ಊಟ ಇರ್ಲಿ ತಿಂಡಿ ಇರ್ಲಿ ಬಿಸಿ ತಿಂದ್ರೇನೆ ಒಳ್ಳೇದಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು 2 ವೀಕ್ಸ್ ಮುಂಚೆ ಕೊತ್ತಂಬರಿ ಬೀಜ ಇದೆಯಲ್ಲ ಅದನ್ನ ನೆನ್ಸಿಟ್ಟು ಈ ಪಾಟಿಗೆ ಹಾಕಿದ್ದೆ. ನೆಕ್ಸ್ಟ್ ಡೇ ಅದು ನೀರೆಲ್ಲ ತೆಗೆದ್ಬಿಟ್ಟು ಕೊತ್ತಂಬರಿ ಬೀಜ ನೋಡಿ ಈಗ ಅವೆಲ್ಲ ಚಿಗುರು ಬರ್ತಾ ಇದೆ. ನನ್ನ ಕೊತ್ತಂಬರಿ ಸೊಪ್ಪಿಗೆ ನೋಡೋಣ ಎಲ್ಲಿವರೆಗೆ ಬರುತ್ತೆ ಅಂತ. ಒಂಥರ ಖುಷಿ ಅಲ್ಲ ಫ್ರೆಂಡ್ಸ್. ಹಾಗೂ ಇಲ್ಲಿ ತುಳಸಿ ಗಿಡ, ಅಂದಾಜು ಕೂಡ ಬೀಜ ಹಾಕಿದ್ದೆ, ತುಳಸಿ ಗಿಡ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೇನೆ. ಬಿಕಾಸ್ ಬೆಳಿಗ್ಗೆ ಎಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ, ಈ ಮಳೆ ಚಳಿ ಎಲ್ಲ ಇದೆ ಅಲ್ಲ. ಇವತ್ತು ಆಲ್ಮೋಸ್ಟ್ ಇವಾಗ 8 ಗಂಟೆ ಆಗ್ತಾ ಬಂದಿದೆ. ಬೆಳಿಗ್ಗೆ ತಿಂಡಿಗೆ ಏನ್ ಮಾಡೋದು, ಮಧ್ಯಾಹ್ನಕ್ಕೆ ಊಟಕ್ಕೆ ಏನ್ ಮಾಡಿದೆ, ಡೈಲಿ ಇದೇ ನಮ್ ಚಿಂತೆ ಆಗ್ಬಿಡುತ್ತೆ. ಎಲ್ಲರ ಮನೆಯಲ್ಲಿ ಹಿಂಗೆ ಅಂತ ಗೊತ್ತು. ಸೊ ನಾನು ಇಡ್ಲಿ ಹಿಟ್ಟಿದೆ, ಅದನ್ನ ರುಬ್ಬಿಟ್ಟಿದೆ. ನಂಗೆ 2 ಡೇಸಿಗೆ ಆಗುತ್ತೆ. ನನ್ನ ಮಗಳಿಗೂ ಇಡ್ಲಿ ದೋಸೆ ಅಂದ್ರೆ ತುಂಬಾ ಇಷ್ಟ. ಸೊ ಬನ್ನಿ ಏನೆಲ್ಲ ಮಾಡಿದ್ದೇನೆ ಅಂತ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಇದ್ರೊಳಗೆ ಬಿಸಿ ಬಿಸಿ ಇಡ್ಲಿ ಇದೆ. ನನ್ನ ಮಗಳು ಮಲಗಿದಾಳೆ, ಅವರಿಗೆ ಎಬ್ಬಿಸ್ಬೇಕು ಬಿಸಿ ಬಿಸಿ ತಿನ್ಲಿ ಅಂತ. ನೋಡಿ ಹಾಗೂ ಚಟ್ನಿ ಮಾಡಿದ್ದೇನೆ, ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಇದಕ್ಕೇನಿಲ್ಲ, ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹುಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದೇ ಒಂದು ಬೆಳ್ಳುಳ್ಳಿ ಹೆಸಳು ಹಾಕಿದ್ದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೈಸ್ ಆಗಿ ಗ್ರೈಂಡ್ ಮಾಡಿದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಅನ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಒಗ್ಗರಣೆ ಕೊಟ್ರೆ, ಸ್ವಲ್ಪ ಹಿಂಗೆಲ್ಲ ಹಾಕ್ಬಿಟ್ಟು. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬೇಕಾದ್ರೂ ಹಾಕಿ, ಬಟ್ ತೆಂಗಿನ ಎಣ್ಣೆ ಹಾಕಿದ್ರೆ ಒಗ್ಗರಣೆಗೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಮತ್ತೇನಿಲ್ಲ, ಕಾಯಿಲಿ. ಆಮೇಲೆ ಸಾಸಿವೆ ಹಾಕುವ. ಇವಾಗ ಸಾಸಿವೆ ಹಾಕಿದ್ದೇನೆ. ನೋಡಿ ಚಟಾಪಟ ಚಟಾಪಟ ಅಂತಂದಿದೆ. ನೀವು ಬೇಕಾದ್ರೆ ಇದಕ್ಕೆ ಇದು ಹಾಕ್ಬೋದು, ಒಣಮೆಣಸಿನ್ಕಾಯಿ, ಕೆಂಪು ಮೆಣಸು. ನನ್ನ ಮಗಳು ತಿಂತಾಳಲ್ಲ, ಸೊ ನಾನು ಹಾಕಿಲ್ಲ. ಸ್ವಲ್ಪ ಅವನಿಗೆ ಕರಿಬೇವು ಸೊಪ್ಪು ಹಾಕ್ತೀನಿ. ಗ್ಯಾಸ್ ಬಂದ್ ಮಾಡ್ತೀನಿ, ಸುಟ್ಟೋಗುತ್ತೆ. ಸ್ವಲ್ಪ ಹಿಂಗ್ ಹಾಕ್ಲಿಕ್ಕೆ ಮರ್ತೈತಿ, ಇವಾಗ ಹಾಕ್ತೇನೆ. ಬಿಸಿ ಬಿಸಿ ಇಡ್ಲಿ ತಿನ್ನೋದೇ ಬಾಕಿ. ಚೆನ್ನಾಗಿ ಬಂದಿದೆ ಚಟ್ನಿ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಹಾಲು ಬಿಸಿ ಮಾಡ್ಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್. ಸೊ 1 ಪ್ಯಾಕೆಟ್ ಹಾಲು ಇವಾಗ ಬಿಸಿ ಮಾಡಿದ್ದೇನೆ. ಇವಾಗ ನಂಗೆ ಚಹಾ ಮಾಡ್ಲಿಕ್ಕೆ ಇಡ್ತೇನೆ, ಟೀ ಇಡ್ತೇನೆ. ನೋಡಿ ಫ್ರೆಂಡ್ಸ್, ಚಾಗೆ ಇಟ್ಟಿದ್ದೇನೆ. ನಂಗೆ ಇವತ್ತು ಚಾಗೆ ತುಂಬಾ ದಿನ ಆದ್ಮೇಲೆ ಸಕ್ಕರೆ ಹಾಕುವ ಅನ್ಕೋತಾ ಇದ್ದೇನೆ. ಯಾಕಂದ್ರೆ ತುಂಬಾ ದಿನ ಆಯ್ತು ಬೆಲ್ಲನೇ ಹಾಕ್ತಾ ಇದ್ದೇನೆ. ಇವತ್ತು ತುಂಬಾ ದಿನ ಆಯ್ತು, ಫಾರ್ ಅ ಚೇಂಜ್ ಸ್ವಲ್ಪ ಸಕ್ಕರೆ ಹಾಕೋಣ. ಶುಂಠಿ ಇಲ್ಲ ಅನ್ಸುತ್ತೆ, ಶುಂಠಿ ಖಾಲಿ ಆಗಿದೆ. ಇಲ್ಲಾಂದ್ರೆ ಶುಂಠಿ ಕೂಡ ಹಾಕೋಬಹುದಿತ್ತು. ಚಾ ರೆಡಿ ಆಗ್ಲಿ, ಆಮೇಲೆ ತಿಂಡಿ ತಿಂತೇನೆ. ಚಾ ಕೂಡ ಆಗಿದೆ. ಚಾ ರೆಡಿ. ಟೈಮ್.
ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಇಡ್ಲಿ. ಇನ್ನೂ ಸಹ ಬಿಸಿ ಇದೆ. ಇನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಿತ್ತು ಅನ್ಸುತ್ತೆ. ಇನ್ನೊಂದು ಸಹ ಸುಟ್ಟಿದೆ. ಬಟ್ ನಂಗೆ ಬಿಸಿ ಬಿಸಿ ತಿಂದ್ರೇನೆ ಅದು ಒಂಥರ ಮಜಾ. ಊಟ ಇರ್ಲಿ ತಿಂಡಿ ಇರ್ಲಿ, ಬಿಸಿ ತಿಂದ್ರೇನೆ ಒಳ್ಳೇದಲ್ಲ ಫ್ರೆಂಡ್ಸ್. ಬಿಸಿ ಬಿಸಿ ಇಡ್ಲಿ ಜೊತೆಗೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಒಳ್ಳೆ ಒಗ್ಗರಣೆ ಆಗಿರುವ ಚಟ್ನಿ. ನಾಷ್ಟ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ನಾನು ನಿನ್ನೆ ಡೈನಿಂಗ್ ಟೇಬಲ್ ಇದು ಕವರ್ ಚೇಂಜ್ ಮಾಡಿದೆ. ನೋಡಿ ಈ ತರ ಇದೆ. ಇದು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿದೆಯಾ ಇಲ್ಲ ಅಂತ. ಇದಕ್ಕೆ ಮ್ಯಾಚ್ ಆಗ್ಲಿ ಅಂತ ಈ ತರ ಕವರ್ ಹಾಕಿದ್ದೀನಿ. ಇದು ಕವರ್ ನಾವು ಫಸ್ಟಿಗೆ ತರಿಸಿದ್ವಿ. ಇದು ಮಾತ್ರ ನಿನ್ನೆ ಚೇಂಜ್ ಮಾಡಿದ್ದು. ಈ ಮಕ್ಳು ತಿನ್ನುವಾಗ ಏನಾದ್ರು ಬೀಳಿಸ್ತಾ ಇರ್ತಾರಲ್ಲ, ಮಕ್ಳು ಮಾತ್ರ, ನಾವು ಸಹ ಬೀಳಿಸ್ತೇವೆ ಕೆಲವೊಮ್ಮೆ. ಬನ್ನಿ ನಾನು ತಿಂಡಿ ತಿಂತೇನೆ. ಅಲ್ಲಿವರೆಗೆ ಕೊಂಚಂ ಚಾನಲ್ನ ನೋಡ್ತಾ ಇರಿ. ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು, ತಿಂಡಿ ಎಲ್ಲ ತಿಂಡಿ ಆಯ್ತು. ಪಾತ್ರೆ ಎಲ್ಲ ಇದೆ ತೊಳಿಲಿಕ್ಕೆ. ಬಟ್ ಅದಕ್ಕಿಂತ ಮುಂಚೆ ನಾನು ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕೋಣ ಅಂತ. ಬನ್ನಿ. ಈ ಬಾಲ್ಕನಿದು ಬಾಗಿಲುಂಟು, ಓಪನ್ ಮಾಡೋದೇ ಇಲ್ಲ ಫ್ರೆಂಡ್ಸ್. ಓಪನ್ ಮಾಡಿದ ಅಷ್ಟೊಂದು ಗಾಳಿ ಬೀಸುತ್ತೆ, ಚೆನ್ನಾಗಿರುತ್ತೆ. ಬಟ್ ತುಂಬಾ ತಂಪಂದ್ರೆ ಅಷ್ಟು ತಂಪು ಗಾಳಿ ಬರುತ್ತೆ. ಹಾಗೂ ನಾನು ಡೈಲಿ ಕ್ಲೀನ್ ಮಾಡ್ತೇನೆ ಈ ಬಾಲ್ಕನಿ. ಆದ್ರೂ ಸಹ ಇದು ನೋಡಿ, ಈ ಗಿಡದೆಲ್ಲ ಎಲೆ ಎಲ್ಲ ಬಿದ್ಬಿಟ್ಟು ಈ ತರ ಆಗ್ಬಿಡುತ್ತೆ. ಅಷ್ಟೊಂದು ಗಾಳಿ ಇದೆ ಫ್ರೆಂಡ್ಸ್. ಮಳೆಗಿಂತ ಗಾಳಿನೇ ಜಾಸ್ತಿ ಅನ್ಬೋದು. ಗಿಡಕ್ಕೆಲ್ಲ ಪಾಪ ನೀರ್ ಹಾಕ್ಬೇಕು ಇವಾಗ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು 2 ವೀಕ್ಸ್ ಮುಂಚೆ ಕೊತ್ತಂಬರಿ ಬೀಜ ಇದೆ ಅದನ್ನ ನೆನೆಸಿಟ್ಟು ಈ ಪಾಟಿಗೆ ಹಾಕಿದ್ದೆ. ನೆಕ್ಸ್ಟ್ ಡೇ ಅದು ನೀರೆಲ್ಲ ತೆಗೆದ್ಬಿಟ್ಟು ಕೊತ್ತಂಬರಿ ಬೀಜ ನೋಡಿ ಈಗ ಅವೆಲ್ಲ ಚಿಗುರು ಬರ್ತಾ ಇದೆ. ಒಂದು ಕೊತ್ತಂಬರಿ ಸೊಪ್ಪಿಗೆ ನೋಡೋಣ ಎಲ್ಲಿವರೆಗೆ ಬರುತ್ತಂತ. ಒಂಥರ ಖುಷಿ ಅಲ್ಲ ಫ್ರೆಂಡ್ಸ್. ಇಲ್ಲಿ ತುಳಸಿ ಗಿಡ, ಅಂದಾಜು ಕೂಡ ಬೀಜ ಹಾಕಿದ್ದೆ, ತುಳಸಿ ಗಿಡ ಆಗಿದೆ ಫ್ರೆಂಡ್ಸ್. ನಾನು ನೈಟ್ದೆಲ್ಲ ಪಾತ್ರೆ ವಾಶ್ ಮಾಡಿದ್ದೆ, ಅದನ್ನೆಲ್ಲ ಜೋಡಿಸಿಟ್ಟೆ ನೋಡಿ. ಮತ್ತೆ ಇವಾಗಿನ ಪಾತ್ರೆ ಇದೆ, ಇದನ್ನೆಲ್ಲ ಅಂತ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ಫೈನಲಿ ಪಾತ್ರೆ ಎಲ್ಲ ತೊಳೆದಾಯ್ತು ನೋಡಿ. ಸಿಂಕ್ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ನಾನು ಲಾಸ್ಟ್ ಟೈಮ್ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಅಲ್ಲ, ಇದು ನನಗೆ ಕಾರ್ನ್ ಅಂತ ಆಗಿತ್ತು ಅಂತ. ಕಾರ್ನ್ ಬ್ಯಾಂಡೇಜ್ ಹಾಕಿದ್ದೆ. ಬಟ್ ಡಾಕ್ಟರ್ ಹತ್ರ ಹೋದ್ರೆ ಅದು ಕಾರ್ನ್ ಅಲ್ಲ ಅಂತ ಅಂದ್ರು ಡಾಕ್ಟ್ರು. ಅದು ನಿಮಗೆ ಇದು ಲಿಕ್ವಿಡ್ ಇದೆಯಲ್ಲ, ವಿಮ್ ಲಿಕ್ವಿಡ್ ವಾಶ್ ಮಾಡ್ತಾರಲ್ಲ ನಾವು ಪಾತ್ರೆ ಎಲ್ಲ, ಅದರಿಂದ ಆಗಿರಬೇಕು ಅಂತ ಹೇಳಿದರು ನೋಡಿ. ಇದು ಲಿಕ್ವಿಡ್ ಇದೆಯಲ್ಲ, ಇದರಿಂದ ಯೂಸ್ ಮಾಡಿದ್ರಿಂದ ಆಗಿರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ನಾವು ಮತ್ತೆ ಸೋಪಿಗೆ ಬಂದಿದ್ದೀವಿ. ಸೋಪ್ ಯೂಸ್ ಮಾಡಿಬಿಟ್ಟು ಪಾತ್ರೆ ತೊಳಿತಾ ಇದ್ದೇನೆ. ಇನ್ನೊಂದು ಈ ಥರ ಗ್ಲೌಸ್ ಹಾಕ್ಬಿಟ್ಟು ತೊಳೀರಿ ಅಂತ ಹೇಳಿದರು. ಬಟ್ ನನಗೆ ಅದು ಗ್ಲೌಸ್ ಎಲ್ಲ ಹಾಕಿಬಿಟ್ಟು ಅಷ್ಟು ಕಂಫರ್ಟೇಬಲ್ ಆಗಲ್ಲ ಫ್ರೆಂಡ್ಸ್ ತೊಳಿಲಿಕ್ಕೆ. ಸೊ ನಾವು ಮತ್ತೆ ಲಿಕ್ವಿಡ್ ಸ್ಟಾಪ್ ಮಾಡಿಬಿಟ್ಟು ಸೋಪ್ ಯೂಸ್ ಮಾಡಲಿಕ್ಕೆ ಬಂದಿದ್ದೇವೆ ನೋಡಿ. ಇಲ್ಲಿ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಈ ಥರ ಹಸಿನ ಕೊಂಬಿದೆ ಅಲ್ಲ, ಅದ್ರಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಇದು ಮಾಡಿಬಿಟ್ಟು ಕೈಗೆ ಹಚ್ತಾ ಇದೆ ನೋಡಿ. ಇವಾಗ ನಂದು ಆಲ್ಮೋಸ್ಟ್ ಕಡಿಮೆ ಆಗಿದೆ ಫ್ರೆಂಡ್ಸ್ ನೋಡಿ. ತುಂಬ ದೊಡ್ಡದಿತ್ತು, ತುಂಬ ನೋವಿತ್ತು ಅದರದು. ಯಾವುದ್ರಿಂದ ಆಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೇನಾದರೂ ಇದು ಯಾವುದ್ರಿಂದ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಏನಾದರೂ ಮನೆ ಮದ್ದು ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಕೆಲಸ ಬಂದುಬಿಟ್ಟು ಮನೆ ಗುಡಿಸಬೇಕು, ಪಟ ಅಂತ ಗುಡಿಸುವ. ಇವತ್ತು ಮನೆ ಅಂತೂ ಒರೆಸ್ಲಿಕ್ಕಿಲ್ಲ, ಯಾಕಂದ್ರೆ ನಾನು ನಿನ್ನೆ ಒರೆಸಿದ್ದೇನೆ ಜನ ಮಾಡಿ. ಸೊ ಜಸ್ಟ್ ಗುಡಿಸಿದ್ರೆ ಆಯಿತು ನೋಡಿ. ನನ್ನ ಮಗಳು ಡಾಲ್ ಹೌಸ್, ಬೆಕ್ರಿ ಹೌಸ್ ಈ ರೂಮಿಗೆ ಬಂದು ಸೇರಿದೆ. ಅವಳು ನನಗೂ ಕರಿತಾಳೆ ಆಟಾಡಲಿಕ್ಕೆ, ಬಾ ಬಾ ಅಂತ. ಅದರೊಳಗಿದೆ ಹಾಕಿದ್ದಾಳೆ ಅವಳು ಮೇಕಪ್ ಸೆಟ್ ಅಂತೆ, ಏನು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದಾಳೆ ಅವಳು. ಇದನ್ನೆಲ್ಲ ಇವಾಗ ಜೋಡಿಸಿ ಇಡ್ಬೇಕು ನಾನು.
ಇದು ಮತ್ತೆ ಹಾಗೆ ಆಗುತ್ತೆ. ಬಟ್ ಫಾರ್ ಅ ಟೈಮ್ ಒಂದ್ಸತಿ ನನಗೆ ಕ್ಲೀನ್ ಮಾಡಿದ್ರೆ ಮತ್ತೆ ಏನು ಬೇಕಾದರೂ ಆಗಲಿ ಮತ್ತೆ ನಾಳೆನೇ ಕ್ಲೀನ್ ಮಾಡ್ತೇನೆ. ಮತ್ತೆ ಪದೇ ಮಾಡಲಿಕ್ಕೆ ಇಷ್ಟ ಆಗಲ್ಲ ನನಗೆ. ಪರಿವಾಳ ಹಬ್ಬಕ್ಕರಮ್ಮ ಚಮಕಲ್ವಾ? ಬಸ್ಸನ ಇಲ್ಲ, ಏರೋಪ್ಲೇನ್ ಇಲ್ವಾ? ಚಮಕಲದ್ವಿಕ ಏರೋಪ್ಲೇನು. ನೋಡಿ ಫ್ರೆಂಡ್ಸ್, ಇದು ಅವಳ ಸೈಕಲ್. ನಾನು ಕುತ್ಕೊಳ್ಳೋದಿಲ್ಲ, ಕಟ್ ಆಗುತ್ತೆ ಅಂದ್ರೆ ಸಹ ಕೇಳೋದೇ ಇಲ್ಲ. ನಾನು ಕೂರಿಸ್ಕೊಂಡು ಡಬಲ್ ರೈಡ್ ಮಾಡುವಂತ ಹಠ ಮಾಡ್ತಾನೆ ಇರ್ತಾಳೆ ಬಾಬಾ ಅಂತ. ಅವಳಲ್ಲದೆ ಅವಳ ಬೆಕ್ಕು ಕೂಡ ಇದೆ ಫ್ರೆಂಡ್ಸ್, ಅದನ್ನ ಸಹ ಕುತ್ಕೊಳ್ಸಿ ಹೋಗೋಣ ಅಂತ ಹೇಳ್ತಾಳೆ. Peekaboo, peekaboo, peekaboo. Where are you? Where is Advika? Advika ಎಲ್ಲಿದ್ದಾಳೆ? ಇಲ್ಲಿದ್ದಾಳೆ. ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗ್ತಾ ಬಂದಿದೆ. ನೀವು ನೋಡ್ಬೋದು ಹಿಂದ್ಗಡೆ ಸ್ಕ್ರೀನಲ್ಲಿ ಮಾಷಾ ಆ್ಯಂಡ್ ಬೇರ್ ಆಗ್ತಾ ಉಂಟು. ನನ್ನ ಮಗಳು ನೋಡ್ತಾ ಇದ್ದಾಳೆ. ಸೊ ನಾನು ಅಷ್ಟು ನನ್ನ ಅಡುಗೆ ಕೆಲಸ ಮುಗಿಸ್ತೇನೆ. ಬಟ್ ಇವತ್ತು ಸಾಂಬಾರು ಮಾಡುವ ಅಂದ್ಕೊತೀನಿ. ತರಕಾರಿ ಸಾಂಬಾರ ಅದನ್ನು ಮಾಡ್ತೇನೆ. ಇಲ್ಲಿ ಸಾಂಬಾರು ಮಾಡಲಿಕ್ಕೆ ಫಸ್ಟ್ ತೊಗರಿ ಬೇಳೆಯನ್ನು ಕುಕ್ಕರಲ್ಲಿ ಹಾಕಿ ಅದಕ್ಕೊಂದು 3-4 ಸೀಟಿ ತೆಗೆಸ್ಕೊತೇನೆ. ಅದಾದಮೇಲೆ ಬೇರೆ ತರಕಾರಿಯಲ್ಲಿ ಹಾಕಿ ಮತ್ತೆ 2 ಸೀಟಿ ತೆಗಿತೇನೆ. ನೋಡಿ ಫ್ರೆಂಡ್ಸ್, ತೊಗರಿ ಬೇಳೆ ಇಟ್ಟಿದ್ದೇನೆ. ಅಲ್ಲಿವರೆಗೆ ನಾವು ಬೇರೆ ತರಕಾರಿ ಎಲ್ಲ ಕಟ್ ಮಾಡಿಕೊಡುವ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಬಾಕ್ಸ್ ತರಿಸಿದ್ದೆ ಆನ್ಲೈನಲ್ಲಿ. ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡಿ ಇಡಲಿಕ್ಕೆ ನನಗೆ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ನನಗೆ ಅದು ಯಾವ್ದು ತರಕಾರಿ ಇದೆ ಅಂತ ನನಗೆ ಈಸಿಯಾಗಿ ವಿಸಿಬಲ್ ಕೂಡ ಆಗಿರುತ್ತೆ. ಸೊ ನೋಡಲಿಕ್ಕೆ ನಿಮಗೆ ನೋಡಿ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ಕೆಲವೊಂದು ತರಕಾರಿ ಮಾತ್ರ ಅದರಲ್ಲಿ ಫುಲ್ ಕಾಲಿಫ್ಲವರ್ ಎಲ್ಲ ಇಡ್ಲಿಕ್ಕಾಗಲ್ಲ. ಬೇರೆಲ್ಲ ನೋಡಿ ಮೂಲಂಗಿ ಈ ಥರ ಇಟ್ಟಿದ್ದೇನೆ ನೋಡಿ ನಾನು ಬಾಕ್ಸಲ್ಲಿ. ಎಷ್ಟು ಚೆನ್ನಾಗಿದೆ, ನೀಟಾಗಿ ಆರ್ಗನೈಸ್ಡಾಗಿ ಕಾಣಿಸುತ್ತಲ್ಲ. ಈ ಥರ ಬಾಕ್ಸ್ ನಿಮಗೆ ಮೀಶೋ, ಅಮೆಝಾನ್ ಯಾವುದರಲ್ಲಿ ಸಿಗುತ್ತೆ. ಫ್ರೀಜರ್ ಆರ್ಗನೈಸರ್ ಅಂತ ಹಾಕಿದರೆ ಆರಾಮ್ಸೆ ಬರುತ್ತೆ ನೋಡಿ. ನಂದಿಲ್ಲಿ ಇನ್ನೂ ಸಹ ಅಡುಗೆ ಆಗಿಲ್ಲ ಸಾಂಬಾರಿಗೂ. ನನ್ನ ಮಗಳು ಅಡುಗೆ ರೆಡಿ ಆಗಿ ನೋಡಿ. ಅವಳು ನಂಗೆ ಅಡುಗೆ ಮಾಡಿ ಕೊಡ್ತಾಳಂತೆ. ಸ್ಟ್ರಾಬೆರಿ ಮತ್ತು ಬಟರ್ ಫ್ರೂಟಿದ ಅಡುಗೆ ಅಂತೆ. ನೋಡಿ, ನಾನು ತಿನ್ಬೇಕಂತ. ಅವಳ ಅಡುಗೆ ತಿಂದಾದ್ಮೇಲೆ ನನ್ನ ಅಡುಗೆ ಮಾಡ್ದೆ ಅನ್ಸುತ್ತೆ ಇವತ್ತು ನಾನು. ಅದಕ್ಕೆ ನನಗೆ ಸ್ಟ್ರಾಬೆರಿ ಬೇಕು. ಸ್ಟ್ರಾಬೆರಿ ಫುಲ್ ಬ್ಯುಸಿ ಮೇಡಮ್ ಅಡುಗೆ ಮಾಡೋದ್ರಲ್ಲಿ. ನೋಡಿ, ಅವಳ ಸ್ಟೂಲೆಲ್ಲ ಗ್ಯಾಸ್ ಅವಳಿಗೆ ಹೈಟ್ ಮ್ಯಾಚ್ ಆಗಬೇಕಂತೆ. ಬಿಸಿ ಇದೆ ಅನ್ಸುತ್ತೆ. ಅವಳು ಫೂಫು ಮಾಡ್ತಾ ಹೂನಸ್ವಾ ನಾವಾ ಫೂಫು ಕರ್ತಸ್ ನಾವು ಹೂನಸ್ಕಿ ಮಳೆಕ್ಲ ಫೂಫು. ನಾನು ಅವಳಿಗೆ ಬಿಸಿ ಇರುವಾಗ ಫೂಫು ಮಾಡ್ತೇನಲ್ಲ, ಅದಕ್ಕೆ ಅವಳು ನನಗೆ ಫೂಫು ಮಾಡ್ತಿದ್ದಾಳೆ. ಇದನ್ನ ಅಡುಗೆ ಮಾಡೋದಿಲ್ವಾ? ನಿನ್ನೆ ಅಡುಗೆ ತಿನ್ನೋದಾ? ನೋಡಿ, ಮಮ್ಮಮ್ಮ ರೆಡಿ ಅಂತೆ ಇವಾಗ. ರೆಡಿ? ಚಮಚ ಎಲ್ಲಿದೆ? ಚಮಚ ಕೈ ಯಾವ ನೋಡಿ ಫ್ರೆಂಡ್ಸ್, ಮಮ್ಮಮ್ಮ ರೆಡಿ ಆಗಿದೆ ನನ್ನ ಮಗಳಿದು. ಫ್ರೆಂಡ್ಸ್, ತರಕಾರಿ ಎಲ್ಲ ಕಟ್ ಮಾಡಿದೆ ಸಾಂಬಾರಿಗೆ. ಆಲೂಗಡ್ಡೆ, ಟೊಮೆಟೊ, ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಬೀನ್ಸ್ ಹಾಗೂ ಹಸಿಮೆಣಸಿನ್ಕಾಯಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಅದು ಹಾಕ್ಕೋಬೋದು. ಅದರಲ್ಲಿ ಸ್ವಲ್ಪ ಬದನೆಕಾಯಿ ಹಾಕಿದ್ದೇನೆ. ಇದೆಲ್ಲ ಇವಾಗ ಕುಕ್ಕರ್ ಒಳಗೆ ಹಾಕುವ. ಇದು ಬಾಯ್ಲ್ ಆಗಿದೆ ತೊಗರಿಬೇಳೆ. ಇವಾಗ ಇದರೊಳಗೆಲ್ಲ ಹಾಕುವ.
ಫ್ರೆಂಡ್ಸ್, ಇವಾಗ ನಾನು ಎಲ್ಲ ತರಕಾರಿ ಹಾಕಿದೆ. ಇವಾಗ ಎಲ್ಲ ತರಕಾರಿ ಹಾಕಿ ಆಯ್ತು. ಈಗ ಇದಕ್ಕೆ ಉಪ್ಪು, ಸಾಂಬಾರ್ ಹುಡಿ, ಹುಣಸೆ ಹಣ್ಣಿನ ರಸ ಎಲ್ಲ ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗಲೇ ಹಾಕ್ತಾ ಇದ್ದೇನೆ. ಇವಾಗ ನಾನು ಸಾಂಬಾರ್ ಹುಡಿ ಹಾಕ್ತಾ ಇದ್ದೇನೆ. ನಿಮ್ಮ ಮನೇಲಿ ಯಾವ್ದು ಸಾಂಬಾರ್ ಹುಡಿ ನೀವು ಮನೆಯಲ್ಲಿ ಮಾಡಿದ್ರೆ ಅದನ್ನು ಫೈನ್. ಮನೇಲಿ ಅಭಿರುಚಿ ಸಾಂಬಾರ್ ಪೌಡರ್ ಕೊಳಂಬೋ ಹುಡಿ ಅಂತ ಇದೆ, ಅದನ್ನು ಯೂಸ್ ಮಾಡಿ ಉಳಿದ ತಂದದ್ದು. ಉಡುಪಿಯಲ್ಲಿ ಎಲ್ಲ ಸಿಗುತ್ತೆ ಇದು. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಇಲ್ಲ ನೀವು ಕಡಿಮೆ ಖಾರ ತಿಂತೀರಾ ಅಂದ್ರೆ ಕಡಿಮೆ ಹಾಕೊಳ್ಳಿ. ಆಮೇಲೆ ನೋಡ್ಕೊಂಡ್ ಬೇಕಾದ್ರೆ ಹಾಕೋಬಹುದು. ಸಾಂಬಾರ್ ಹುಡಿ ಆಯ್ತು. ಈಗ ಹುಣಸೆ ಹಣ್ಣಿನ ರಸ ಹಾಕ್ತೇನೆ. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ. ಎಲ್ಲ ತರಕಾರಿ ಹಾಕಿ ಆಯ್ತು, ನೀರ್ ಹಾಕಿ ಆಯ್ತು, ಹುಣಸೆ ಹಣ್ಣಿನ ರಸ, ಉಪ್ಪು ಆಯ್ತು, ಸಾಂಬಾರ್ ಹುಡಿ ಆಯ್ತು. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ಸಿಟಿ ತೆಗೆಸಿದ್ರೆ ಆಯ್ತು. ತುಂಬಾ ತರಕಾರಿ ಸಾಫ್ಟ್ ಆಗೋದು ಬೇಡ, ಬೇಗನೆ ಎಲ್ಲ ಬೇಯುತ್ತೆ ತರಕಾರಿ. ಇವಾಗ ನಿಮ್ಗೆ ಉಪ್ಪು ಖಾರ ಕಡಿಮೆ ಇದ್ರೆ ಹಾಕೊಳ್ಳಿ. ಇವಾಗ 2 ಸಿಟಿ ಕೂಗಿಸ್ತೇನೆ. ಅದಾದ್ಮೇಲೆ ನಾವು ಲಾಸ್ಟ್ ಇದು ಲಿಡ್ ಆಮೇಲೆ ಓಪನ್ ಮಾಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಒಗ್ಗರಣೆ ಕೊಟ್ರೆ ಆಯ್ತು. 2 ಸಿಟಿ ಕೂಗಿಸ್ಕೊತೀನಿ. ಸಾಂಬಾರಿದ ಗ್ಯಾಸ್ ನಾನು ಆಫ್ ಮಾಡಿದ್ದೀನಿ. ಸೈಡ್ ಬೈ ಸೈಡ್ ಈಗ ಅನ್ನ ಕೂಡ ಇಟ್ಟಿದ್ದೀನಿ. ನೋಡಿ, ಅನ್ನ ಕುದಿತಾ ಇದೆ. ಅನ್ನ ಆಗೋವರೆಗೆ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಿದೆ. ಸೈಡ್ ಬೈ ಸೈಡ್ ಅದು ಕೂಡ ಆಗುತ್ತೆ. ಈ ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ಮಾಡ್ಬಿಟ್ಟು ವಿಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದು ನಿಮಗೋಸ್ಕರ, ನನ್ನ ಸಬ್ಸ್ಕ್ರೈಬರಿಗೋಸ್ಕರ ನಾನು ವಿಡಿಯೋಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ವಿಡಿಯೋ ಹಂಗೆ ನೋಡ್ತಿದ್ದ ಸಬ್ಸ್ಕ್ರೈಬ್ ಮಾಡದೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಸಾಂಬಾರ್ ಆಗಿದೆ ನೋಡಿ. ಓಪನ್ ಮಾಡಿಬಿಟ್ಟು ಸೂಪರ್, ಗಮ್ಮ 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 ಪರಿಮಳ ಬರ್ತಾ ಇದೆ ನೋಡಿ. ತರಕಾರಿ ಎಲ್ಲ ನೀಟಾಗಿ ಬಂದಿದೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಬಿಟ್ಟು ತಿನ್ನೋದೆ. ಫ್ರೆಶ್ ಆಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಮೇಲೆ ಒಗ್ಗರಣೆ ಹಾಕಿದ್ರೆ ಆಯ್ತು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಖಾರ ಖಾರ ಆಗಿ ಒಳ್ಳೆದಾಗಿ ಬಂದಿದೆ. ಇವಾಗ ಪಟ್ಟಣ ಇದಕ್ಕೊಂದು ಒಗ್ಗರಣೆ ಕೊಡುವ. ಹಾಕಿದ್ದೀನಿ. ಇವಾಗ ಎಣ್ಣೆ ಜೊತೆಗೆ ತುಪ್ಪ ಕೂಡ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಹಾಕಿದ್ರಿ ಸಾಂಬಾರಿಗೆಲ್ಲ. ಇವಾಗ ಸಾಸಿವೆ ಹಾಕ್ತೀನಿ. ನೀವು ಬೇಕಾದರೆ ಕೆಂಪು ಮೆಣಸು ಕೂಡ ಹಾಕ್ತಾರೆ. ನಾನು ಹಾಕಿಲ್ಲ, ಬಿಕಾಸ್ ನಾವಾಗಲೇ ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ನನ್ನ ಮಗಳು ತಿಂತಾಳಲ್ಲ, ಸೊ ತುಂಬ ಖಾರ ಆಗುತ್ತೆ ಅವಳಿಗೆ, ಸೊ ಬೇಡ ಅಂತ ಬರೀ ಕರಿಬೇವು ಸೊಪ್ಪು ಮತ್ತು ಸಾಸಿವೆ ಹೀಗೆ ಸ್ವಲ್ಪ ಹಾಕ್ತೀನಿ. ಘಮ ಘಮಿಸುವ ಸಾಂಬಾರ್ ರೆಡಿ. ಊಟ ಮಾಡೋದೊಂದೇ ಬಾಕಿ. ಒಂದೊಂದು ಊಟ ರೆಡಿ ಇದೆ. ಬಿಸಿ ಬಿಸಿ ಅನ್ನ, ಸೌತೆಕಾಯಿ ಇವಾಗ ಮಾಡಿರುವಂಥ ಸಾಂಬಾರ್ ಹಾಕ್ತೀನಿ. ಹಾಗೂ ಅಮ್ಮ ಮಾಡಿರುವಂಥ ಬೆಳ್ಳುಳ್ಳಿದು ಚಟ್ನಿ ನೋಡಿ.
ಊಟ ಮಾಡಿದೆ. ಆಹಾ, ಅನ್ನ, ಬಿಸಿ ಬಿಸಿ ಅನ್ನ, ಸಾಂಬಾರು, ಸೌತೆಕಾಯಿ ಚಟ್ನಿ ಬಿಸಿ ಇದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೂಪರ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಹೋಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಟ್ಯೂನ್.